ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ನೀವು ಜೋಳದ ಹಿಟ್ಟಿನ ದೋಸೆ. ಜೋಳದ ಹಿಟ್ಟು ದೋಸೆ ಮತ್ತು ಕರಿಬೇವಿನ ಸೊಪ್ಪಿನ ಚಟ್ನಿ. ಕರಿಬೇವಿನ ಸೊಪ್ಪಿನ ಚಟ್ನಿ ಹ್ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಸಾಮಾನ್ಯವಾಗಿ ಇದು ಕೂದಲಿಗೆ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು. ಮಕ್ಕಳಿಗೆ ಹಾಗೆ ಕೊಡೋಕ್ಕೆ ಹೋದರೆ ಅವರು ತಿನ್ನೋದಿಲ್ಲ. ಹೇಗೆ ಒಗ್ಗರಣೆಗೆ ಹಾಕಿದ್ರೆ ಎತ್ತಿಟ್ಬಿಡ್ತಾರೆ ಅಲ್ವಾ. ಅದಕ್ಕೆ ನಾನೇನು ಮಾಡಿದ್ದೀನಿ, ಕರಿಬೇವು ಸೊಪ್ಪಿನ ಚಟ್ನಿನೇ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಮಾಡಿ. ಮೊದಲಿಗೆ ನಾನು ಒಂದೂವರೆ ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಇದು ನಾನು ರೆಡಿ ಅಂಗಡಿಯಿಂದ ತೊಗೊಬಂದಿರೋ ಅಂಥ ಹಿಟ್ಟು. 1.5 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ನಾನು ಚಿರೋಟಿ ರವೆ ಹಾಕ್ಕೊಳ್ತೀನಿ. 3/4 ಅಥವಾ ಅರ್ಧ ಕಪ್ ಆದರೂ ಸಾಕು. ಮೇಯ್ನು ನಮಗೆ ಜೋಳದ ಹಿಟ್ಟು ಜಾಸ್ತಿ ಇರಬೇಕು. ಒಂದು ಅರ್ಧ ಕಪ್ಪಷ್ಟು ನಾನು ಚಿರೋಟಿ ರವೆ ಮತ್ತು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಥವಾ 1-2 ಸ್ಪೂನ್ ಅಂತ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ನಾವು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ದೋಸೆ ತುಂಬ ಚೆನ್ನಾಗಿ ರೋಸ್ಟಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಹಾಗಾಗಿ 1/4 ಕಪ್ಪಷ್ಟು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಫ್ಲೇವರ್ಗೋಸ್ಕರ ನಾನು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ. 1 ದಪ್ಪ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಆದಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡ್ರೆ ಆಗುತ್ತೆ. ಮತ್ತು ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ 2 ಹಸಿಮೆಣ್ಸಿನ್ಕಾಯಿ, ಇದು ಖಾರ ಇದೆ ಹಾಗಾಗಿ 2 ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಕೂಡ ಸಣ್ಣಕ್ಕೆ ಹೆಚ್ಚು ಹಾಕಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಹಿಟ್ಟೆಲ್ಲ ಒಂದು ಸಮ ಎಲ್ಲ ಹಿಟ್ಟು ಮಿಕ್ಸ್ ಆಗಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಹಾಕಿ ಅದನ್ನ ಕಲಿಸ್ಕೋಬೇಕು. ಸ್ವಲ್ಪ ತೆಳುಗೆ ಕಲಿಸ್ಕೋಬೇಕು. ರವೆ ಹಾಕಿರೋದ್ರಿಂದ ಗಟ್ಟಿಗೆ ಏನು ಬೇಡ, ಸ್ವಲ್ಪ ತೆಳುವಿಗೆ ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಕೊಂಡು ತೆಳ್ಳಿಗೆ ಕಲಸಿಟ್ಕೊಳ್ಳೋಣ. ತುಂಬ ತೆಳುವು ಮಾಡ್ಕೋಬೇಡಿ, ಆಮೇಲೆ ಬೇಕಾದರೆ ನಾವು ರವೆ ಎಲ್ಲ ಹರಳಿದ ಮೇಲೆ ಮತ್ತೆ ನೀರು ಹಾಕ್ಕೋಬೋದು. ಸ್ವಲ್ಪ ರವೆ ನೀರಿನ ಎಳ್ಕೊಳ್ಳುತ್ತಲ್ವ, ಹಾಗಾಗಿ ಆದಷ್ಟು ಒಂದು ಮೀಡಿಯಮ್ ತೆಳುವಿಗೆ ಕಲಸಿ ಇಟ್ಕೊಳ್ಳಿ. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಗ ಆಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ನಿಮಗೆ 2-3 ದೋಸೆ ತಿಂದರೆ ಸಾಕು, ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಈ ಡಯಟ್ ಮಾಡೋರಿಗೂ ಕೂಡ ಇದು ತುಂಬ ಒಳ್ಳೆಯದು. ಏಕೆಂದರೆ ಜೋಳದ ಹಿಟ್ಟು ಉಪಯೋಗಿಸ್ಕೊಂಡು ನಾವು ಮಾಡೋದ್ರಿಂದ ಈ ರೊಟ್ಟಿ ಮಾಡಬೇಕಾದ್ರೆ ಲೇಟ್ ಆಗುತ್ತೆ. ಸಡನ್ನಾಗೆ ಬೇಕು ಅಂದಾಗ ನಾವು ಈ ಥರ ಕಲಸಿ ಹಾಕ್ಕೋಬೋದು. ಡಯಟಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ ಡಯಟ್ ಮಾಡೋರಿಗಂತೂ ಒಳ್ಳೆ ಫುಡ್ಡು ಇದು. ಒಂದು 10 ನಿಮಿಷ ಮುಚ್ಚಿಟ್ಟಿರೋಣ. ಹಾಗೆ ನಾನಿವಾಗ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, 3 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕರಿಬೇವು ಚಟ್ನಿ ಮಾಡೋದಕ್ಕೆ ಒಣಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಗುಂಟೂರು ಮೆಣಸಿನ್ಕಾಯಿನ ಇನ್ನು 1-2 ಹಾಕ್ಕೋಬೋದು. ನಮ್ಮದು ಖಾರ ಮೀಡಿಯಮ್ ಇರೋದ್ರಿಂದ ನಾನು 3 ಹಾಕಿದ್ದೀನಿ ಸಾಕು. ದೋಸೆಗೂ ಕೂಡ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ವ, ಅದಕ್ಕೆ 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಂಬ ಎಣ್ಣೆ ಬೇಡ, ಚೂರು ಮೆಣಸಿನ್ಕಾಯಿ ರೋಸ್ಟ್ ಆಗೋಕ್ಕೋಸ್ಕರ ನಾನು ಹಾಕ್ಕೊಂಡಿರೋದು. ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಕೂಡ ಒಗ್ಗರಣೆಗೆ ಇದು ಉರಿಯೋದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಒಂದು ಸಣ್ಣ ಬೆಳ್ಳುಳ್ಳಿ ಸಣ್ಣ ಬೆಳ್ಳುಳ್ಳಿ ಗೆಡ್ಡೆ ಹಾಕ್ಕೊಂಡಿದ್ದೀನಿ. ಸಿಪ್ಪೆಯನ್ನು ತೆಗೆದಿಲ್ಲ, ಹಾಗೆ ಹಾಕಿದ್ದೀನಿ. ಪರವಾಗಿಲ್ಲ, ಚಟ್ನಿಗಲ್ವ ಸಿಪ್ಪೆಯನ್ನು ತೆಗೆಯೋದು ಬೇಡ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಮೀಡಿಯಮ್ ಉರಿಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೋಬೇಕು, ಏಕೆಂದರೆ ಮೆಣಸಿನ್ಕಾಯಿ ಸೀದಬಾರ್ದು. ನಾನಿಲ್ಲಿ ಕರಿಬೇವನ್ನ ಒಂದು 3-4 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು, ಏಕೆಂದರೆ ಕರಿಬೇವು ಇವಾಗ ನಮಗೆ ಕೂದಲಿಗಾಗಲಿ ಕಣ್ಣಿಗಾಗಲಿ ತುಂಬ ಒಳ್ಳೆಯದಲ್ವ. ಹಾಗಾಗಿ ನಾನು ಕರಿಬೇವನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನಮಗೆ ಹೆಲ್ತ್ಗೆ ಯಾವುದು ಒಳ್ಳೆಯದೋ ಅದನ್ನು ಆದಷ್ಟು ಜಾಸ್ತಿ ಬಳಸೋದು ಒಳ್ಳೆಯದು. ಕರಿಬೇವು ಸ್ವಲ್ಪ ಚಿಟ ಅನ್ನೋಕ್ಕೆ ಶುರುವಾಗುತ್ತೆ. ಅದನ್ನೇನು ಜಾಸ್ತಿ ಫ್ರೈ ಆಗೋ ತನಕ ಮಾಡೋದು ಬೇಡ. ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತೀನಿ.
ನಿಮಗೆ ಚಟ್ನಿ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೋ, ಎಷ್ಟು ಜನಕ್ಕೆ ಬೇಕಾಗುತ್ತೋ ನೋಡಿಕೊಂಡು ನೀವು ತೆಂಗಿನಕಾಯಿನ ಆ್ಯಡ್ ಮಾಡ್ಕೋಬೋದು. ಕರಿಬೇವು ಕೂಡ ಸೇರಿಸ್ಕೋಬೋದು. ನಮ್ಮಲ್ಲಿ ನಾನೊಂದು 3 ಜನಕ್ಕೆ ಆಗೋಷ್ಟು ನಾನು ಮಾಡ್ತಾಯಿರೋದು, ಹಾಗಾಗಿ ಕಡಿಮೆನೇ ಹಾಕಿದ್ದೀನಿ. ಈ ಥರ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಈ ರೊಟ್ಟಿಗಳಿಗೆಲ್ಲ ಭಾಳ ಚೆನ್ನಾಗಿರುತ್ತೆ, ದೋಸೆ ರೊಟ್ಟಿಗಳಿಗೆ. ಬೇರೆದಕ್ಕಿಂತ ನಿಮಗೆ ರೊಟ್ಟಿ, ಈ ರವೆ ದೋಸೆಗಳು, ಇಂಥ ಹಿಟ್ಟಿಂದು ದೋಸೆಗಳಿಗೆ ಈ ಥರ ಚಟ್ನಿಗಳು ಮಾಡಿಕೊಂಡಾಗ ತುಂಬ ರುಚಿ ಅನಿಸುತ್ತೆ. ನಾನು ಚಿಕ್ಕ ಬಾಣಲೆ ಇಟ್ಕೊಂಡಿರೋದ್ರಿಂದ ಮೆಣಸಿನ್ಕಾಯಿ ಬಿದ್ದೇ ಹೋಗ್ತಾಯಿದೆ ಕೆಳಗಡೆ. ಹಾಗೆಯೇ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡು ಇದು ತಣ್ಣಗಾದ್ಮೇಲೆ ನಾನು ಜಾರ್ಗೆ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಇದ್ದರೆ ಹಾಕ್ಕೊಳ್ಳಿ. ಆಮೇಲೆ 1-2 ಸ್ಪೂನಷ್ಟು ನಾನು ಹುರ್ಗಡ್ಲೆ ಹಾಕ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಹುರ್ಗಡ್ಲೆ, ಚಟ್ನಿ ಸ್ವಲ್ಪ ಒದಗಲಿ ಅಂತ ಹೇಳ್ಬಿಟ್ಟು ನೈಸಿಗೆ ನುಣ್ಣಕ್ಕೆ ಇದನ್ನ ರುಬ್ಕೊಂಡ್ಬಿಡೋಣ. ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಇದಕ್ಕೆ ಇಂಗು ಸಾಸಿವೆ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ. ಚಟ್ನಿ ರೆಡಿ ಆಯಿತು. ಈಗ ನಾನು ದೋಸೆ ಹಿಟ್ಟು ಕಲಸಿದ್ನಲ್ಲ, ಅದನ್ನು ತೆಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಬಂದಿದೆ ಅಲ್ವಾ. ಈಗ ಇನ್ನೊಂದಷ್ಟು 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳುಗೆ ಇರಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ. ಹೆಚ್ಚಿಟ್ಟಿದ್ದೆ ಕೊತ್ತಂಬರಿ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 3-4 ಸರಿ ಚೆನ್ನಾಗಿ ಸೌಟಲ್ಲಿ ತಿರುಗಿಸಿ ನಾವು ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಮ ಚೆನ್ನಾಗಿ ಇದಾಗುತ್ತೆ. ಈಗ ನಾನು ಸ್ವಲ್ಪ ಹಲ್ಲೆಗೆ ನೀರು ಹಾಕಿ ಒರೆಸ್ಕೊಳ್ತೀನಿ. ಒಂಚೂರು ಎಣ್ಣೆ ಹಾಕಿ ಈರುಳ್ಳಿಲಿ ನಾವು ಚೆನ್ನಾಗಿ ಉಚ್ಕೊಂಬಿಡ್ಬೇಕು. ಆವಾಗ ದೋಸೆ ಚೆನ್ನಾಗಿ ಎದ್ದೇಳುತ್ತೆ. ಇಲ್ಲದೇ ದೋಸೆ ಅಷ್ಟು ಚೆನ್ನಾಗಿ ಎದ್ದೇಳಲ್ಲ. ಒಂಚೂರು ಎಣ್ಣೆ ಹಾಕಿ ಈರುಳ್ಳಿಲಿ ಚೆನ್ನಾಗಿ ಉಜ್ಕೊಂಬಿಟ್ಟು ಈಗ ಈ ಥರ ದೋಸೆ ಹಾಕು. ನಾವು ತೆಳ್ಳಗೆ ಕಲಿಸ್ಕೊಂಡಿರೋದ್ರಿಂದ ಬಳಿಯೋದು ಬೇಡ, ಹಾಗೇ ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಇದು ರೋಸ್ಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಈ ಮಾಮೂಲಿ ರೆಗ್ಯುಲರ್ ದೋಸೆ ಥರ ಇಮ್ಮಿಡಿಯೇಟಾಗಿ ಹಾಕೋಕ್ಕಾಗಲ್ಲ. ಒಂದು 5 ನಿಮಿಷ ತೊಗೊಳುತ್ತೆ ಅಷ್ಟೇ, ತುಂಬ ಏನು ತೊಗೊಳ್ಳಲ್ಲ. ಯಾಕೆಂದರೆ ನಿಮ್ಮ ರೋಸ್ಟ್ ಹೇಗೆ ಬೇಕೋ ಅದ್ರ ಪ್ರಕಾರ. ಚೆನ್ನಾಗಿ ರೋಸ್ಟ್ ಆಗಲಿ ಅಂದರೆ ಒಂದು 5 ನಿಮಿಷ ಬೇಕಾಗುತ್ತೆ, ಇಲ್ಲದ್ರೆ ಒಂದು 3-4 ನಿಮಿಷಕ್ಕೆ ದೋಸೆ ರೆಡಿ ಆಗುತ್ತೆ. 1-2 ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಚೆನ್ನಾಗಿ ಎಣ್ಣೆ ಹಾಕಿದಷ್ಟು ನಿಮಗೆ ರೋಸ್ಟ್ ಚೆನ್ನಾಗಿ ಬರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು, ನಿಮ್ಗೇನು ಅನಿಸುತ್ತೋ ಅದನ್ನ ಒಂದು ಕಾಮೆಂಟ್ ಕೊಡಿ. ಹಾಗೆಯೇ ಹೊಸಬ್ರಾಗಿದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನೋಡಿ ಫ್ರೆಂಡ್. ನೀವು ಒಂದು ಲೈಕ್ ಕೊಡೋದ್ರಿಂದ ನಮಗೂ ಒಂಥರ ಖುಷಿ ಆಗುತ್ತೆ ನೆಕ್ಸ್ಟು ಮಾಡೋದಕ್ಕೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ದೋಸೆ ರೆಡಿ ಆಯಿತು.